ಕಾರ್ಯಕರ್ತರು 3,000 ರೂಪಾಯಿಗೆ ದುಡಿತಾ ಇದ್ದಾರೆ. ಬಿಸಿ ಹಿಡಿದವರು 3,000 ರೂಪಾಯಿಗೆ ದುಡಿತಾ ಇದ್ದಾರೆ. ಇವರಿಗೆ ನೀವು ಹೇಳಿದ್ರಿ, ಆಶ್ವಾಸನೆ ಕೊಟ್ಟಿದ್ರಿ, ನಿಮ್ಮ ಹೋಗಿ 6ನೇ ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಅಂತ ಎಲ್ಲರಿಗೂ ಹೇಳಿದ 6ನೇ ಗ್ಯಾರಂಟಿ ಅಂತ. 6ನೇ ಗ್ಯಾರಂಟಿ ಬರಲಿಲ್ಲ. ಇವತ್ತು ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಅವ್ರನ್ನ ಈ ರೀತಿ ದುಡಿಸ್ಕೊಂಡ್ಬಾರ್ದು. ಮಿನಿಮಮ್ ವೇಜಸ್ ಅನ್ನ ಅವ್ರಿಗೆ ಕೊಡ್ಬೇಕು. ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡು, ಬಹಳಷ್ಟು ಮಾತನಾಡ್ಲಿಕ್ಕಿದ್ರೂ ಕೂಡ ಸಮಯದ ಒಂದು ಇದಕ್ಕಾಗಿ ತಮಗೆ ಕಷ್ಟ ಕೊಡಬಾರದು ಅಂತ ಹೇಳಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕೊಟ್ಟು ಜೆ.ಟಿ. ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೆ ಸಮಯಾವಕಾಶ ಸಿಗ್ತದೆ. ರಾತ್ರಿ 12 ಗಂಟೆ ಆದ್ರೂ ಯಾರು ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ. ನಿಮ್ಗೆ ಯಾರಿಗ ಎಲ್ಲರಿಗೆ ಸದಾವಕಾಶ ಕೊಟ್ಟೆ ನಾನು ಇಲ್ಲಿಂದ ಹೋಗುದು. ಅದನ್ನು ಏನ್ ಗಡಿಬಿಡಿ ಮಾಡಬೇಕು. ಬಜೆಟ್ ಮೇಲೆ ಪಾಯಿಂಟ್ ಎಲ್ಲ ಮಾತಾಡಿ. ಕೊಟ್ಟಿದ್ದಕ್ಕಾಗಿ ಪ್ರಥಮವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 25-26ನೇ ಸಾಲಿನ ಅತ್ಯುತ್ತಮವಾದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ 16 ಬಜೆಟ್ಗಳನ್ನು ಮಂಡಿಸೋದ್ರ ಜೊತೆಗೆ ಅತ್ಯಂತ ದೊಡ್ಡದಾದಂಥ 4,9,00,000 ಬೃಹತ್ ಬಜೆಟ್ ಮಂಡಿಸಿದ್ದಾರೆ. ಕರ್ನಾಟಕದ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಮೇಲೆ ಸಾಲದ ಹೊರೆಯನ್ನು ಕೊಟ್ಟು ಸಾಲದ ಬಳವಳಿಯನ್ನು ನಮಗೆ ಕೊಟ್ಟಿದ್ದಾರೆ. 2,09,000 ಕೋಟಿ ರೂಪಾಯಿ ಸಾಲ, 30,000 ಕೋಟಿ ಅಂದಾಜು ಯಾವುದೇ ದುಡ್ಡು ಇರ್ಲಾರ್ದೇ ಅನೇಕ ಯೋಜನೆಗಳನ್ನ ಮಂಜೂರು ಮಾಡಿ ಇವತ್ತು ಆರ್ಥಿಕವಾಗಿ ಸರ್ಕಾರವನ್ನು ದಿವಾಳಿ ಮಾಡಿ ಹಿಂದಿನ ಸರ್ಕಾರ ಮಾಡಿ ಹೋಗಿದೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಆಮೇಲೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 51,000 ಕೋಟಿಗೂ ಮಿಕ್ಕಿ ಹಣವನ್ನು ಇಡುವುದರ ಜೊತೆಗೆ ವಿತ್ತೀಯ ಮಿತಿಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಎಲ್ಲಾ ಜಿಲ್ಲೆಗಳಿಗೂ ಒಂದಿಲ್ಲ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದೊಳಗೆ ಅಂಕಿ ಸಂಖ್ಯೆ ಹೇಳಿಕ್ಕೆ ಹೋಗುದಿಲ್ಲ, ಇಡೀ ರಾಜ್ಯದ ಬಜೆಟ್ನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈ ಬಜೆಟ್ನ ಮುಖಾಂತರ ನಮ್ಮ ಜಿಲ್ಲೆಗೆ ಏನೇ ಲಾಭ ಆಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಕ್ಕೆ ನಾನು ಇಚ್ಛೆ ಮಾಡ್ತೀನಿ. ಇವತ್ತು ನಮ್ಮ ಅವಳಿ ಜಿಲ್ಲೆ ಸಮಸ್ಯೆ ಏನಿತ್ತಂದ್ರೆ ಮುಳುಗಡೆ. ನಮ್ಮ ಬೇಡಿಕೆ ಏನಿತ್ತಂದ್ರೆ ಆ ಆಲ್ಮಟ್ಟಿ ಯೋಜನೆಯನ್ನು ಒಂದೇ ಹಂತದೊಳಗೆ 524 ಎತ್ತರಿಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕನ್ನುವಂಥದ್ದನ್ನು ನಾವು ಕೋರಿಕೊಂಡಾಗ ಅದನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಭೂಮಿ ಒಪ್ಪಿಗೆ ಆಧಾರದ ಮೇಲೆ ಭೂಮಿ ಬೆಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಷ್ಟು ಅನ್ನೋದು ಇನ್ನೂ ಆಗಿಲ್ಲ, ಅದು ಆಗಬೇಕನ್ನುವಂತ ಒತ್ತಾಯ ಮಾಡ್ತೇನೆ ಈ ಸಂದರ್ಭದೊಳಗೆ. ನೀವು ಘೋಷಣೆ ಮಾಡಿದಾರ, ₹1 ಇಟ್ಟಿಲ್ಲ, ಅದ್ರ ಬಗ್ಗೆ ಕೂಡ್ರಿ ನೀವು ದಯಮಾಡಿ ಕೂಡ ನೀವು ಮಾತಾಡುತ್ತೆ ಹೇಳಕ್ ನಾ ಹೇಳ್ತೀನಿ. ಸಮರ್ಥನೆ ಮಾಡ್ಬೋದು, ಸುಮ್ ಕೊಡ್ರಿ ಮರ ಕೊಡ್ರಿ. ಅದನ್ನ ಒಪ್ಪಿಗೆ ಆಧಾರದ ಬೆಲೆ ನಿರ್ಧಾರ ಆಗಬೇಕಾಗಿದೆ. ಇದನ್ನ ಬೇಗನೆ ಮಾಡಬೇಕನ್ನುವಂತಹ ಒತ್ತಾಯವನ್ನ ಈ ಬಜೆಟ್ ಭಾಷಣದಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ನಾನು. ಇದರ ಜೊತೆಗೆ ಇಲ್ಲಿ ಹೇಳ್ತೇನೆ ನೋಡ್ರಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಪತ್ರಿಕಾ ವಿವರಣೆ ಮುಖಾಂತರ ಬಾಂಡ್ ರೇಜ್ ಮಾಡೋದ್ರ ಮುಖಾಂತರ ಈ ಯೋಜನೆಯನ್ನು ಮುಗಿಸ್ತನ್ನುವಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಬಾಂಡ್ ರೇಜ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ನಮಗೆ ಯಾವ ರೀತಿ ರೊಕ್ಕ ಬರ್ತದೆ ಅನ್ನುವಂಥದ್ದು ನೀವು ನಿರ್ಧಾರ ಮಾಡಿ. ಆಮೇಲೆ ಬಾಗಲಕೋಟೆ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೊದಲೇದು ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಈಗ ಏನಾಗಿದೆ, ಆಲ್ಮಟ್ಟಿ ಯೋಜನೆಯೊಳಗೆ ಭೂಮಿ ಬೆಲೆ ಯಾಕೆ ಹೆಚ್ಚಾಗಲಾಕತ್ತೈತೆ ಅಂದ್ರೆ ಬಡ್ಡಿನೇ ಜಾಸ್ತಿ ಆಗ್ತಾ ಇದೆ. ಈ ಬಡ್ಡಿ ಹೊರೆಯನ್ನು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದ್ರಿಂದ ಸರ್ಕಾರದ ಮೇಲೆ ಬಡ್ಡಿ ಹೊರೆ ಸಾಕಷ್ಟು ಪ್ರಮಾಣದಲ್ಲಿ ಇಳಿತಾಗ್ತಾ ಇದೆ. ಅದನ್ನು ರೈತರಿಗೆ ಸಹಿತ ಸಮಯಕ್ಕೆ ಸರಿಯಾಗಿ ಅವರ ಭೂಮಿಯ ಬೆಲೆ ಸಿಗ್ತೈತೆ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಂಡು ನಮ್ಮ ಸರ್ಕಾರದವರು ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದು ನಿರ್ಧಾರ ಮಾಡಿದ್ದಾರೆ. ಸ್ವಾಗತ ಮಾಡ್ತೀನಿ ನಾನು. ಆಮೇಲೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದೊಳಗೆ ಅಣವಾಲಿ ಏತ್ ನೀರಾವರಿ, ಹೆರ್ಕಲ್ ಏತ್ ನೀರಾವರಿ ಬಾಕಿ ಕಾಮಗಾರಿ ಮುಗಿಸೋದು ಹೇಳಿದ್ದಾರೆ. ಆಮೇಲೆ ರೈತರಿಗೆ ತೊಗರಿಗೆ 450 ರೂಪಾಯಿ ಹೆಚ್ಚಿನ ಘೋಷಣೆ ಮಾಡಿದ್ದಾರೆ. ಜಾನುವಾರುಗಳಿಗೆ ಅವು ತೀರ್ಕೊಂಡಾಗ ಹೆಚ್ಚಿನ ಅನುದಾನ ಘೋಷಿಸಿರುವುದು
ಕುರಿ ಮೇಕೆಗಳಿಗೆ ಸಹಿತ ಅನುದಾನ ಹೆಚ್ಚಿಸಿದ್ದಾರೆ. ಆಮೇಲೆ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮನ ಕೊಟ್ಟಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರು ಮರಣ ಹೊಂದಿದಲ್ಲಿ ಹೆಚ್ಚಿನ ಪರಿಹಾರದ ಮೊತ್ತ 5 ಲಕ್ಷದಿಂದ 8 ಲಕ್ಷಕ್ಕೆ ಹೆಚ್ಚಿಸಿರುವುದು ಗಮನಾರ್ಹ ಅನ್ನುವಂಥದ್ದನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ವಸತಿ ಶಾಲೆ ಪ್ರಾರಂಭಿಸಿ ತೀರ್ಮಾನಿಸಿದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ 5 ಲಕ್ಷದವರೆಗೆ ಅನುದಾನ ಘೋಷಿಸುವುದು ಸ್ವಾಗತಾರ್ಹ. ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಗುಣಮಟ್ಟದ ಸಲಕರಣೆಗಳನ್ನು ಇವತ್ತು ಹಂಚಿಕೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ಮಕ್ಕಳ ಶಿಕ್ಷಣ ಮತ್ತು ಒತ್ತು ಕೊಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾರಂಭ ಮಾಡಿಸಲು ಒಳ್ಳೆಯ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥ ಈ ಬಜೆಟ್ನಲ್ಲಿ ಅಂತ ಮಾತನ್ನು ಹೇಳ್ತೀನಿ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮುಖಾಂತರ ನಮಗೆ ಹಿಂದೆ 13ರಿಂದ 18ರ ಅವಧಿಯೊಳಗೆ ಸನ್ಮಾನ್ಯ ಎಚ್ ಕೆ ಪಾಟೀಲರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ನಮ್ಮ ಹೊಲ ನಮ್ಮ ರಸ್ತೆ ಅನ್ನುವಂಥ ಅತ್ಯುತ್ತಮ ಕಾರ್ಯಕ್ರಮ ಕೊಟ್ಟಿದ್ದರು. ಅದನ್ನು ಬಂದಾಗಿತ್ತು. ಇವತ್ತು ಮತ್ತೆ ಪ್ರಗತಿ ಪಥ ಯೋಜನೆ ಮುಖಾಂತರ ನಾವು ಅದನ್ನು ಘೋಷಣೆ ಮಾಡಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ನಮ್ಮ ಪ್ರಿಯಾಂಕಾ ಖಾರ್ಗೆ ಅವರು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಕೆಲಸ ಮಾಡ್ತೀನಿ. ಆಮೇಲೆ ಪಂಚಾಯತಿಗಳ ವಿದ್ಯುತ್ ಬಿಲ್ ಕಡಿಮೆ ಮಾಡಲು ಸೌರಶಕ್ತಿ ಯೋಜನೆ ಹಾಕಿ. ಈಗ ವಿದ್ಯುತ್ ಬಿಲ್ ಪಂಚಾಯತಿ ಪರಿಸ್ಥಿತಿ ಏನಾಗಿದೆ ಅಂದರೆ ವಿಷ ತಗೊಳ್ಳಿಕ್ಕೂ ರೊಕ್ಕಿಲ್ಲ, ವಿದ್ಯುತ್ ಬಿಲ್ ಕಟ್ತಾ ಇಲ್ಲ. ಅದಕ್ಕೆ ಇದನ್ನು ಸೌರಶಕ್ತಿ ಮುಖಾಂತರ ಅವರಿಗೆ ವಿದ್ಯುತ್ ಪೂರೈಕೆ ಆದರೆ ಪಂಚಾಯತಿಗಳು ಸಹಿತ ಒಂದು ಉಸಿರಾಡಿಸಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ಕೃಷಿ ಕವಚ ಯೋಜನೆ ಸ್ವಾಗತಾರ್ಹ. ಇದು ಒಳ್ಳೆಯ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳ್ತೀನಿ. ಆಮೇಲೆ ಈ ಸಂದರ್ಭದೊಳಗೆ ಈ ಬಯಲುಸೀಮೆ ಅಭಿವೃದ್ಧಿ ಏನು ಮಾಡಿದ್ದೀರಿ ಅದನ್ನು ದಯಮಾಡಿ ಬಂದ್ ಮಾಡಿರಿ ಅನ್ನುವಂಥದ್ದು ನಾನು ಸಲಹೆ ಕೊಡ್ತೀನಿ. ಇಲ್ಲಾತು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಹೆಚ್ಚಿನ ಅನುದಾನ ಕೊಟ್ಟರೆ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರಿಗೂ ಸ್ವಲ್ಪ ಅಭಿವೃದ್ಧಿಗೆ ಹಣ ಸಿಗ್ತೈತೆ ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತೀನಿ ನಾನು. ಆಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆಗಳಿಗೆ ಒತ್ತು ಕೊಟ್ಟಿದ್ದೀರಿ, ಇದು ಸ್ವಾಗತಾರ್ಹ. ಪ್ರತಿಯೊಂದು ನಾನು ಇನ್ನೊಂದು ಸಲಹೆ ಏನು ಕೊಡ್ತೀನಿ ಅಂದರೆ ಪ್ರತಿಯೊಂದು ಕ್ಷೇತ್ರದ ರಸ್ತೆಗಳ ಉದ್ದ ಲೆಕ್ಕ ಹಾಕಿ ಅಭಿವೃದ್ಧಿ ಹಣ ಕೊಡುವುದನ್ನು ಮಾಡಿದರೆ ಒಳ್ಳೆಯದನ್ನುವಂಥ ಸಲಹೆ ಕೊಡ್ತೀನಿ. ಕೆಲವು ಕ್ಷೇತ್ರದೊಳಗೆ 400-500 ಕಿಲೋಮೀಟರ್ ರಸ್ತೆ ಇದೆ, ಕೆಲವು ಕ್ಷೇತ್ರ 100-150 ಕಿಲೋಮೀಟರ್ ಇದೆ. ಎಲ್ಲನೂ ಒಂದೇ ಮಾಪನದೊಳಗೆ ಕೊಟ್ಟರೆ ಅಂದರೆ ಆ ಏನು ಹೆಚ್ಚಿನ ರಸ್ತೆ ಇರುವಂಥ ಕ್ಷೇತ್ರಗಳಲ್ಲಿ ಈ ರಸ್ತೆಗಳ ಅಭಿವೃದ್ಧಿ ಆಗುವುದಿಲ್ಲ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಇವತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಏನು ಹಿಂದಿನ ಸರ್ಕಾರ ನಮ್ಮ ಮೇಲೆ ಬಾಕಿ ಬಿಟ್ಟು ಹೋಗಿದೆ. ಕಾಂಟ್ರಾಕ್ಟರ್ ಕೆಲವರು ನಾವು ವಿಷ ತಗೋತೀವಿ, ಸಾಯ್ತೀವಿ, ನಮ್ಮ ಪರಿಸ್ಥಿತಿ ಹಿಂಗಾಗಿ ತಿಂತ್ಕೊಂಡು ಏನು ಒತ್ತಾಯ ಮಾಡಲಿಕ್ಕೆ ಹತ್ತಿದ್ದಾರೆ. ಇವತ್ತು ಸರಿಯಾದ ನಿರ್ಣಯ ತಗೊಂಡು ಸೀನಿಯಾರಿಟಿ ಮೇಲೆ ಏನು ಇವತ್ತು ದುಡ್ಡು ಬಿಡುಗಡೆ ಮಾಡಲಿಕ್ಕೆ ಹತ್ತಿದ್ದಾರೆ, ಎಷ್ಟು ಸಮಾಧಾನ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಆಮೇಲೆ ನಮ್ಮ ಇಂಧನ ಇಲಾಖೆ ಸಚಿವರು ಅವರು ಕೃಷಿ ಪಂಪ್ಸೆಟ್ಗಳ 40,000 ಸೋಲಾರ್ ಪಂಪ್ಸೆಟ್ಗಳನ್ನು ಅನುಮೋದನೆ ಕೊಟ್ಟಿದ್ದಾರೆ. ನಾ ಈ ಸಂದರ್ಭದೊಳಗೆ 1 ಲಕ್ಷಕ್ಕೆ ಏರಿಸಲಿ ಅಂತ ತಿಳ್ಕೊಂಡು ಸಲಹೆ ಮಾಡ್ತೀನಿ. ನಾನು 1 ಲಕ್ಷಕ್ಕೆ ಏರಿಸಿದ್ರೆ ನಿಮ್ದೇನು ಭಾಳ ವೆಚ್ಚ ಇವತ್ತು 40% ಪವರ್ ಏನು ಪ್ರೊಡಕ್ಷನ್ ಇದೆ ಅದ್ರ ಕನ್ಸಂಪ್ಷನ್ ಕೃಷಿ ಪಂಪ್ಸೆಟ್ಗಳು ಹೋಗ್ತಾ ಇದೆ. ನೀವು ಹೆಚ್ಚಿನ ಸೋಲಾರ್ ಪಂಪ್ಸೆಟ್ ಕೊಟ್ರೆ ಅಂದ್ರೆ ಆ ಆರ್ಥಿಕ ಹೊರೆ ಸಹಿತ ಇಲಾಖೆ ಮೇಲೆ ಕಡಿಮೆ ಆಗ್ತೈತಿ ಅನ್ನುವಂಥ ಸಲಹೆ ನಾನು ಕೊಡ್ತೀನಿ ಈ ಸಂದರ್ಭದೊಳಗೆ. ಅದೇ ರೀತಿ ಒಳಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ರಾಜ್ಯದೊಳಗೆ ಅತ್ಯಂತ ಹೆಚ್ಚು ಇಲ್ಲಿಯವರೆಗೆ ನಿಗ್ಲೆಕ್ಟ್ ಆದಂಥ ಇಲಾಖೆ ಯಾವುದಿತ್ತು ಪ್ರವಾಸೋದ್ಯಮ ಇಲಾಖೆ ಇತ್ತು. ಆದರೆ ಇವತ್ತು ಎಲ್ಲರ ಕಣ್ಣು ತೆರೆಸುವ ರೀತಿಯೊಳಗೆ ಇಲಾಖೆ ಕೆಲಸ ಮಾಡ್ತಾ ಇದೆ, ಸಚಿವರು ಕೆಲಸ ಮಾಡಲಿಕ್ಕೆ ಹತ್ತಿದ್ದಾರೆ. ಆಮೇಲೆ ಅದಕ್ಕೆ ಹೆಚ್ಚಿನ ಒತ್ತು ನೀಡಿ ಬೇರೆ ದೇಶಗಳಿಂದ ರಾಜ್ಯದಿಂದ ಬಂಡವಾಳ ತೊಡಗಿಸಲು ಇವತ್ತು ಮೊನ್ನೆ ಒಳ್ಳೆಯ ಕಾರ್ಯಕ್ರಮ ಮಾಡಿರೋದಕ್ಕೂ ಸಹಿತ ನಾನು ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಒಳಗೆ ಹೊರದೇಶದ ಹಾಗೂ ದೇಶೀಯ ಉದ್ಯೋಗಪತಿಗಳು ಬಂಡವಾಳ ಆಕರ್ಷಿಸಲು ಔದ್ಯೋಗಿಕ ಮೇಳ ಮಾಡಿ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ 10 ಲಕ್ಷ ಕೋಟಿ ಬಂಡವಾಳ ಬರುವಂತೆ ಮಾಡಿದ್ದಾರೆ. ಇದು ಸ್ವಾಗತಾರ್ಹ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಮಾಡಿ ಆಮೇಲೆ ಈ ಸಂದರ್ಭದೊಳಗೆ ನಾನು ಎರಡೂ ಕಡೆ ಸ್ನೇಹಿತರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏನು ಇವು ಧರ್ಮ ಜಾತಿ ಏನು ಮಾನವ ನಿರ್ಮಿತೋ ದೇವ ನಿರ್ಮಿತ ಅನ್ನುವಂಥ ಪ್ರಶ್ನೆ ಕೇಳ್ಬೇಕತ್. ನಾನು ಯಾಕೆ ಹೇಳ್ಬೇಕಂತಂದ್ರೆ ಒಬ್ಬ ನಮ್ಮ ಅಗದಿ ಸ್ನೇಹಿತರು ಇದು ಪಾಕಿಸ್ತಾನ ಬಜೆಟ್ ಅಂತ ಕರೆದ್ರು, ಇನ್ನೊಬ್ರು ಅಲ್ಪಸಂಖ್ಯಾತರ ಬಜೆಟ್ ಅಂತ ಕರೆದ್ರು. ನಾವೇನಾದರೂ ದೇವರೊಳಗೆ ಅರ್ಜಿ ಹಾಕಿ ಇಂಥ ಜಾತಿಯೊಳಗೆ ಇಂಥ ಧರ್ಮದೊಳಗೆ ಹುಟ್ಟಬೇಕಂತೇನು ಅರ್ಜಿ ಹಾಕಿ ಬಂದಿದ್ದೀವನ್ರಿ? ಇಲ್ಲ.
ಮೈಯೊಳಗಿನ ರಕ್ತ, ಹಿಂದೂಗಳದು ಅದೇ ರಕ್ತ, ಅಲ್ಪಸಂಖ್ಯಾತರು ಅದೇ ರಕ್ತ. ಯಾಕೆ ತಾರತಮ್ಯ ಮಾಡ್ತೀರಿ? ಇವತ್ತು ಅಲ್ಪಸಂಖ್ಯಾತರು ಶಿಕ್ಷಣ ಕೊರತೆ ಇರೋದ್ರಿಂದ ಶಿಕ್ಷಣಕ್ಕೆ ಒತ್ತು ನೀಡಿದ್ರೆ ಅದೇನು ಅಲ್ಪಸಂಖ್ಯಾತರ ಬಜೆಟ್ಟು ಪಾಕಿಸ್ತಾನ ಬಜೆಟ್ ಅಂತ ಹೇಳ್ತಿರಲ್ಲ, ಯಾವ ರೀತಿ ನಿಮಗೆ ಹೇಳಿಕೆ ಬಾಯಿ ಬರ್ತದೆ ಅನ್ನುವಂಥ ಅದನ್ನು ಪ್ರಶ್ನೆ ಮಾತಾಡೋರಿಗೆಲ್ಲರಿಗೂ ನಾವು ಇರ್ಬೋದು, ನೀವು ಇರ್ಬೋದು, ಈ ಪ್ರಶ್ನೆ ಇಡಬೇಕತಿ. ಎಲ್ಲವೂ ಮಾನವ ನಿರ್ಮಿತವು, ಧರ್ಮ, ಜಾತಿ, ಉಪಜಾತಿಗಳು, ಇದನ್ನ ಅರ್ಥ ಮಾಡ್ಕೊಡ್ರಿ. ಅಂತಮ್ರಂತೆ ಬಾಳೆ ಮಾಡೋದು ಕಲ್ತೀವಿ ಅಂದ್ರೆ ಯಾವುದು ಜಗಳು ಇರೋಂಗಿಲ್ಲ, ಯಾವುದು ದೊಂಬೆನೂ ಇರೋಂಗಿಲ್ಲ. ಇದನ್ನ ಅರ್ಥ ಮಾಡ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಅಂಗನವಾಡಿ ಮತ್ತು ಇವರಿಗೆ ಸಹಾಯಕರಿಗೆ 1,750 ರೂಪಾಯಿ ಹೆಚ್ಚು ಮಾಡಿ ಸ್ವಾಗತಾರ. ಅಂಗನವಾಡಿ ಸೌಲಭ್ಯಕ್ಕೆ ಮೂಲಭೂತ ಸೌಲಭ್ಯಕ್ಕೆ 1 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಆಮೇಲೆ ಗ್ರಾಮೀಣ ಕ್ರೀಡಾಕೂಟಗಳ ಕಂಬಳ, ಎತ್ತಿನ ಬಂಡಿ ಓಟ, ಮಲ್ಲ ಕಂಬಗಳನ್ನು ಉನ್ನತೀಕರಿಸಲು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅದೇ ರೀತಿ ಕುಸ್ತಿ, ವಾಲಿಬಾಲ್, ಖೋ ಖೋ, ನಮ್ಮ ಸ್ಥಳೀಯ ಏನು ಯುವದವರ ಆಟಗಳು ಅವಕ್ಕೂ ಒತ್ತು ನಿಂತಿದ್ದಾರೆ. ಅವನ್ನ ಅಕಾಡೆಮಿ ಸ್ಥಾಪನೆಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಉಪನ್ಯಾಸಕರಿಗೆ 2,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಪ್ರಾಥಮಿಕ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಉಪನ್ಯಾಸಕರು ಪ್ರತಿ ತಿಂಗಳು 2,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಸಮಗ್ರ ಮಣ್ಣು ಮತ್ತು ನೀರಿನ ನಿರ್ವಹಣೆಗೆ ಹಾಗೂ ಪೋಷಕಾಂಶ ನಿರ್ವಹಣೆಗೆ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಇದು ಒಳ್ಳೆಯ ರೈತರಿಗೆ ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳೋದ್ರ ಮುಖಾಂತರ ಇವತ್ತು ಅದರ ಲಾಭ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ, ಕಲಬುರಗಿ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಸೀಮಿತ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದೀರಿ. ಕೊನೆಯದಾಗಿ ಈ ಬಜೆಟ್ನೊಳಗೆ ಶಿಕ್ಷಣಕ್ಕೆ 10% ಪೂರ್ತಿ ಬಜೆಟ್ನ ಹಣ ಇಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಅಂದರೆ ಯಾವ ರೀತಿ ಮುಂದಿನ ಜನಾಂಗ ತಯಾರಾಗಬೇಕು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಕ್ಕರೆ ಒಳ್ಳೆಯ ಭವಿಷ್ಯ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅರಿವು ಇಟ್ಕೊಂಡು ಇವತ್ತು ಶಾಲೆ ಕಾಲೇಜುಗಳನ್ನು ತೆಗೀಲಿಕ್ಕೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ತೆಗೀಲಿಕ್ಕೆ ಏನು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಅವರಿಗೆ ಅಭಿನಂದನೆ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಈ ಸಂದರ್ಭದೊಳಗೆ ನಿಜವಾಗಿಯೂ ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟದ್ದು ನಮ್ಮೆಲ್ಲರಿಗೂ ಭವಿಷ್ಯದ ಮಕ್ಕಳಿಗೆ ಉತ್ತಮ